ಇದೇ ತಿಂಗಳು 17ನೇ ತಾರೀಕಿಗೆ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ತುಚ್ಛವಾಗಿ ಮಾತನಾಡಿ ಅವರ ಇಡೀ ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಕೊಟ್ಟು ಇಡೀ ದೇಶದ ಜನತೆಗೆ ಘಾಸಿಗೊಳಿಸಿರುವಂಥ ಅಮಿತ್ ಶಾನ ಕೇಂದ್ರ ಗೃಹ ಮಂತ್ರಿ ಸಚಿವದಿಂದ ವಜಾ ಮಾಡಬೇಕು ಮತ್ತು ಅವರ ಗಡೀಪಾರಾಗಿದ್ದ ಗಿರಾಕಿ ಇದು ಗುದ್ದಲಿ ಗಿರಾಕಿ ಒಬ್ಬ ಮುಂಬೈನ ಗುದ್ದಲಿ ಅಂಗಡಿಯ ಗಿರಾಕಿಯ ಮಗ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ರಚಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಒಂದು ರಾಜ್ಯಸಭೆಯಲ್ಲಿ ತುಚ್ಛವಾಗಿ ಮಾತನಾಡಿದಂತ ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿಚಾರವಾದಿಗಳು ಮತ್ತು ಎಲ್ಲ ಸಾಹಿತಿಗಳು ಈ ಒಂದು ಬಂದ್ನಲ್ಲಿ ಸಂಪೂರ್ಣವಾಗಿ ಸಹಕರಿಸಿ ಬಂದ ಹೋರಾಟವನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಈ ಒಂದು ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಕಲಬುರಗಿಯ ನಾಗರಿಕರು, ವ್ಯಾಪಾರಸ್ಥರು ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಅವರನ್ನ ಅಭಿನಂದನೆ ಸಲ್ಲಿಸಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂತಹ ಎಲ್ಲ ಕಲಬುರಗಿಯ ಬುದ್ಧಿಜೀವಿಗಳಿಗೂ, ದಲಿತ ಪರ ಸಂಘಟನೆಗಳಿಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಏನಂತಂದ್ರೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರ ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳೋದು ಈ ಬಂದಿನ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾಶಿನಾಥ್ ಬಂಡಿ ಅಂತ ಹೇಳೋದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಜಂಟಿ ಕಾರ್ಯದರ್ಶಿ.